ಮಾವು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಪ್ರತಿ ಕೆಜಿ ಮಾವಿಗೆ ₹4.37 ನಿಗದಿಗೆ ತೀರ್ಮಾನಿಸಿದೆ ಸರ್ಕಾರ. ರೈತರ ಜೊತೆ ಅಪರ ಜಿಲ್ಲಾಧಿಕಾರಿ ಮಂಗಳ ಮಾತುಕತೆ ಯಶಸ್ವಿಯಾಗಿದೆ. ನಾಳೆಯಿಂದ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ನಿರ್ಧರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಪಿಡಿಪಿಎಸ್ ಯೋಜನೆಯಡಿ ಬೆಂಬಲ ಬೆಲೆ ಘೋಷಣೆಯಾಗಿದೆ. ಬೆಂಬಲ ಬೆಲೆಗಾಗಿ 56 ಕೋಟಿ ಹಣ ಬಿಡುಗಡೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರು ಮತ್ತು ರೈತರು ನಡೆಸ್ತಾ ಇದ್ದಂತ ಹೋರಾಟ ಅಂತ್ಯ ಆಗಿದೆ. ಶ್ರೀನಿವಾಸಪುರ ಚಿಂತಾಮಣಿ ಮಾರ್ಗದ ರಸ್ತೆ ಸಂಚಾರ ಪುನರಾರಂಭ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಪ್ರತಿಭಟನೆ ನಡೆಸ್ತಾ ಇದ್ರು. ಟ್ರಾಕ್ಟರ್ಗಳಲ್ಲಿ ಮಾವಿನ ಹಣ್ಣುಗಳನ್ನ ತುಂಬಿಸಿಕೊಂಡು ಬಂದು ಮಧ್ಯ ರಸ್ತೆಯಲ್ಲಿ ಅದನ್ನ ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಬಲ ಬೆಲೆ ಘೋಷಣೆ ಆಗಬೇಕು ಮಾವಿನ ಹಣ್ಣಿಗೆ ಅಂತ ಸರ್ಕಾರ ಮಣಿದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಕೋಲಾರದಲ್ಲಿ ಮಾವು ಬೆಳೆಗಾರರು ನಡೆಸ್ತಾ ಇದ್ದಂತ ಹೋರಾಟ, ಒಂದು ಬೆಂಬಲ ಬೆಲೆ ಸರ್ಕಾರ ನಿಗದಿ ಮಾಡಬೇಕು ಅಂತ ರೈತರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಅಸ್ತು ಅಂದಿದೆ. ಸೊ ಏನಂತ ತೀರ್ಮಾನ ಆಗಿದೆ ಈಗ? ಖಂಡಿತವಾಗಿಯೂ ಕೋಲಾರ ಜಿಲ್ಲೆಯಲ್ಲಿ ಒಂದು 50,000 ಹೆಕ್ಟೇರ್ಗಿಂತ ಹೆಚ್ಚಾಗಿ ಮಾವು ಬೆಳೀತಾರೆ. ಇಲ್ಲಿ ಮಾವಿನ ತವರಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಮಾವಿಗೆ ಬೆಲೆ ಸಿಗ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ಪಕ್ಕದ ಆಂಧ್ರದಲ್ಲಿ ನಮ್ಮ ಒಂದು ಮಾವೇನಿತ್ತು ಇದನ್ನ ರಫ್ತು ಮಾಡ್ಲಾಗ್ತಾ ಇತ್ತು. ಅಲ್ಲಿ ಪಲ್ಪ್ ಫ್ಯಾಕ್ಟರಿಗಳಾಗಿರ್ಬೋದು ಇನ್ನಿತರ ಕಡೆಗಳಿಗೆ ಹೋಗ್ತಾ ಇತ್ತು. ಆದ್ರೆ ದಿಢೀರ್ ಅಂತ ಆಂಧ್ರ ಪ್ರದೇಶದಲ್ಲೂ ಕೂಡ ನಮ್ಮ ಸ್ಥಳೀಯ ಮಾವುಗಳನ್ನ ನಿರ್ಬಂಧ ಇರ್ತಾರೆ. ಇದ್ರ ನಡುವೆ ಕಳೆದ ವರ್ಷವೂ ಸಹ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡಿತು. ಈ ಸಂದರ್ಭದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸೇರಿ ₹4 ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಆದ್ರೆ ಈ ವರ್ಷವೂ ಸಹ ರೈತರಿಗೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ನಮ್ಮ ಸ್ಥಳೀಯ ಮಾವಿಗೆ ನಿರ್ಬಂಧ ಏರಿದ್ರೆ, ಮತ್ತೊಂದು ಕಡೆ ಏನು ಮಧ್ಯಪ್ರಾಚ್ಯದಲ್ಲಿ ನಡೆದಂತಹ ಯುದ್ಧದಿಂದ ಅರಬ್ ಕಂಟ್ರೀಸ್ಗಳಲ್ಲಿ ನಮ್ಮ ಮಾವಿನ ಪಲ್ಪ್ಗಳ ಎಕ್ಸ್ಪೋರ್ಟ್ ಆಗೋದು ಕೂಡ ಸ್ಥಗಿತ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗ ಮಾವನ್ನ ಕೇಳೋರು ಇಲ್ಲ ಅನ್ನುವಂತಹ ರೀತಿಯಲ್ಲಾಗಿದೆ. ಇದರ ನಡುವೆ ನಮ್ಮ ಒಂದು ಸ್ಥಳೀಯ ಒಂದು ಪಲ್ಪ್ ಏನಿದೆ ನಮ್ಮ ರಾಜ್ಯದ್ದು, ಅಲ್ಲಿ ಕೂಡ ಕಾರ್ಖಾನೆಗಳಲ್ಲೂ ಕೂಡ ಖರೀದಿ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ ಅಂದ್ರೆ, ಕಳೆದ ವರ್ಷ ಏನು ಸ್ಟಾಕ್ ಮಾಡ್ಕೊಂಡಿದ್ರು ಅದು ಇನ್ನೂ ಕೂಡ ಖಾಲಿ ಆಗಿಲ್ಲ ಅನ್ನುವಂತಹ ಒಂದು ಕಾರಣ ನೀಡಿ ರೈತರಿಂದ ಖರೀದಿ ಮಾಡ್ತಾ ಇರ್ಲಿಲ್ಲ. ಸದ್ಯ ಈ ಒಂದು ವಿಚಾರವಾಗಿ ಈಗ ಆಲ್ರೆಡಿ ಜಿಲ್ಲಾಡಳಿತ ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾವು ಬೆಳೆಗಾರರ ಸಂಘ ಏನು ಮನವಿಯನ್ನ ಕೊಟ್ಟಿದ್ರು, ಅದಕ್ಕೆ ಯಾವುದಕ್ಕೂ ಕೂಡ ಸ್ಪಂದನೆ ಸಿಕ್ಕಿರಲಿಲ್ಲ. ಹೀಗಾಗಿ ಕೋಲಾರ ಜಿಲ್ಲೆಯಾದ್ಯಂತ ಇವತ್ತು ಬಂದ್ಗೆ ಕರೆ ಕೊಡಲಾಗಿತ್ತು. ಪ್ರಮುಖವಾಗಿ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚಾಗಿ ಮಾವು ಬೆಳೆಯೋದ್ರಿಂದ ಇವತ್ತು ಬಹಳಷ್ಟು ಜೋರಾಗಿ ಬಂದ್ ಅನ್ನ ನಡೆಸಲಾಗಿತ್ತು. ಹೀಗಾಗಿ ಬೆಳಗ್ಗೆಯಿಂದಲೂ ಸಹ ಒಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ನಡುವೆ ಚಿಂತಾಮಣಿ ಮತ್ತೆ ಕೋಲಾರ ಏನು ಮುಖ್ಯ ರಸ್ತೆ ಇದೆ ಅದನ್ನ ಬಂದ್ ಮಾಡಿದ ಸಂದರ್ಭದಲ್ಲಿ ಕೆಲ ಕಾಲ ನೂಕಾಟ ತಳ್ಳಾಟ ನಡೀತು. ಬಳಿಕ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರು ಭೇಟಿ ಕೊಟ್ಟು, ನಾವು ರಾಜ್ಯ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದೀವಿ, ನಿಮಗೆ ಬೆಂಬಲ ಬೆಲೆಯನ್ನ ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದೇವೆ ಎನ್ನುವಂತಹ ಒಂದು ಭರವಸೆಯ ಕೊಟ್ಟಿದ್ದಾರೆ. ಈಗ ಅಲ್ಲಿ ಪ್ರತಿ ಕೆಜಿನ ಮಾವಿಗೆ ₹4.37 ಅಷ್ಟು ನಿಗದಿ ಮಾಡ್ತಕ್ಕಂಥದ್ದನ್ನ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅಧಿಕೃತವಾಗಿ ಇನ್ನೇನು ಆದೇಶ ಬರಬೇಕಾಗಿರ್ತಕ್ಕಂಥದ್ದು. ಸದ್ಯ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪಿಡಿಪಿಎಸ್ ಯೋಜನೆಯಲ್ಲಿ ಬೆಂಬಲ ಬೆಲೆ ಈಗ ಆಲ್ರೆಡಿ ₹56 ಕೋಟಿ ಹಣಗಡೆ ಬಿಡುಗಡೆ ಮಾಡೋದು ಕೂಡ ಈಗ ರಾಜ್ಯ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ದೀಪಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.